ಒಂದ್ ಕಡೆ ಸರ್ಕಾರ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅಂತ ಬೀಗ್ತಾ ಇದ್ರೆ ಮತ್ತೊಂದ್ ಕಡೆ ಶಕ್ತಿ ಯೋಜನೆಯಿಂದ ಸಾಮರ್ಥ್ಯವನ್ನ ಕಳೆದುಕೊಳ್ತಿವೆ ಕೆಎಸ್ಆರ್ಟಿಸಿ ಬಸ್ಗಳು. ಒಂದ್ ಕಡೆ ರಸ್ತೆಯಲ್ಲೇ ಕೆಟ್ಟು ನಿಲ್ತಾ ಇರುವಂತ ಕೆಎಸ್ಆರ್ಟಿಸಿ ಬಸ್ಗಳು, ಮತ್ತೊಂದ್ ಕಡೆ ಸಾರಿಗೆ ಬಸ್ ಅಪಘಾತ ಪ್ರಕರಣಗಳು ಮತ್ತೆ ಮತ್ತೆ ಮರುಕಳಿಸ್ತಾನೆ ಇದೆ. ಸಾರಿಗೆ ಬಸ್ಗಳ ಅಸಮರ್ಪಕ ನಿರ್ವಹಣೆಯಿಂದ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಚಿಕ್ಕಮಗಳೂರು ಡಿಪೋದಲ್ಲಿ ಕೆಟ್ಟು ನಿಂತಿವೆ 30ರಿಂದ 40ಕ್ಕೂ ಹೆಚ್ಚು ಬಸ್ಗಳು. ಬಸ್ ರಿಪೇರಿಗೆ ಬಂದ ಹಿನ್ನೆಲೆ ಹಲವೆಡೆ ಬಸ್ ಸಂಚಾರವನ್ನೇ ಸ್ಥಗಿತ ಮಾಡಲಾಗಿದೆ. ಚಿಕ್ಕಮಗಳೂರು ಗ್ರಾಮಾಂತರ ಪ್ರದೇಶಕ್ಕೆ ಬಸ್ ಸಂಚಾರವನ್ನ ಸ್ಥಗಿತ ಮಾಡಲಾಗಿದೆ. ಈಗ ಪ್ರತಿನಿತ್ಯ ದಿಢೀರಂತ 20ರಿಂದ 25 ಮಾರ್ಗಗಳ ಬಸ್ ಅನ್ನ ಕ್ಯಾನ್ಸಲ್ ಮಾಡಲಾಗ್ತಿದೆ. ಏಕಾಏಕಿ ಬಸ್ಗಳು ಕ್ಯಾನ್ಸಲ್ ಆಗ್ತಾ ಇದೆ ಅಂತ ಸಾರ್ವಜನಿಕರು ದೂರನ್ನ ಕೊಡ್ತಿರೋದು. ಶಕ್ತಿ ಯೋಜನೆಯ ಎಫೆಕ್ಟ್ನಿಂದಾಗಿ ಕೆಎಸ್ಆರ್ಟಿಸಿ ಬಸ್ಗಳು ತನ್ನ ಸಾಮರ್ಥ್ಯವನ್ನು ಕಳೆದುಕೊಳ್ತಾ ಇರುವಂತದ್ದು. ಚಿಕ್ಕಮಗಳೂರು ಡಿಪೋದಲ್ಲಿ ಬರೋಬ್ಬರಿ 30 ಬಸ್ಗಳು ಈಗ ಡಿಪೋವನ್ನು ಸೇರಿರುವಂತದ್ದು. ನಾನೀಗ ಚಿಕ್ಕಮಗಳೂರಿನ ಡಿಪೋದಲ್ಲಿದ್ದೀನಿ. ಚಿಕ್ಕಮಗಳೂರು ಡಿಪೋದಲ್ಲಿ ಬರೋಬ್ಬರಿ 160 ಬಸ್ಗಳು ಇಲ್ಲಿಂದ ಆಪರೇಟ್ ಆಗ್ತವೆ. ಆದರೆ ಶಕ್ತಿ ಯೋಜನೆಯ ಒಂದು ಎಫೆಕ್ಟ್ನಿಂದಾಗಿ ಈಗ ಬರೋಬ್ಬರಿ 30 ಬಸ್ಗಳು ಈಗ ಡಿಪೋದಲ್ಲಿರುವಂತದ್ದು. ಅದನ್ನ ರಿಪೇರಿ ಮಾಡ್ಲಿಕ್ಕೂ ಕೂಡ ಇಲ್ಲಿ ಮೆಕ್ಯಾನಿಕ್ಗಳ ಒಂದು ಶಾರ್ಟೇಜ್ ಕೂಡ ಇರುವಂತದ್ದು. ಚಿಕ್ಕಮಗಳೂರಿನ ಗ್ರಾಮಾಂತರ ಹಾಗೇನೆ ಅಕ್ಕಪಕ್ಕದ ಜಿಲ್ಲೆಗಳಿಗೂ ಕೂಡ ಇಲ್ಲಿಂದ ಬಸ್ಗಳು ಆಪರೇಟ್ ಆಗ್ತಾ ಇರುವಂತದ್ದು. ಅದರ ಜೊತೆಗೆ ಬಸ್ಗಳು ರಸ್ತೆಯಲ್ಲಿ ಹೋಗುವಾಗ ಮಾರ್ಗ ಮಧ್ಯೆ ಕೂಡ ಕೆಟ್ಟು ನಿಲ್ಲುವಂತಹ ಅಂದ್ರೆ ಹೆಚ್ಚಾಗಿ ಕೆಟ್ಟು ನಿಲ್ಲುವಂತಹ ಪರಿಸ್ಥಿತಿಯು ಕೂಡ ಉದ್ಭವ ಆಗಿರುವಂತದ್ದು. ಒಂದು ರೂಟ್ ನಲ್ಲಿ 2 ಬಸ್ಗಳು ಕೂಡ ಕೆಟ್ಟು ನಿಲ್ಲುವಂತಹ ಪ್ರತಿನಿತ್ಯವೂ ಕೂಡ ಡಿಪೋಗೆ ಒಂದು ಬಸ್ಗಳನ್ನು ಕೂಡ ಎಳೆದುಕೊಂಡು ಬರುವಂತಹ ಪರಿಸ್ಥಿತಿಯು ಕೂಡ ಇರುವಂತದ್ದು. ಅದರ ಜೊತೆಗೆ ಬಸ್ಗಳ ಅಪಘಾತವೂ ಕೂಡ ಸಂಭವಿಸ್ತಾ ಇರುವಂತದ್ದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಟ್ಟು 500ಕ್ಕೂ ಹೆಚ್ಚು ಬಸ್ಗಳು ಇಲ್ಲಿಂದ ಜಿಲ್ಲೆಯಿಂದ ಆಪರೇಟ್ ಆಗುವಂತದ್ದು. ಆದ್ರೆ ಚಿಕ್ಕಮಗಳೂರು ಡಿಪೋದಲ್ಲಿ 160 ಬಸ್ಗಳಲ್ಲಿ 30 ಬಸ್ಗಳು ಈಗಾಗಲೇ ಡಿಪೋವನ್ನು ಕೂಡ ಸೇರಿರುವಂತದ್ದು. ಆ ಡಿಪೋದಲ್ಲಿ ಈಗ ನೋಡಬಹುದಾಗಿರುವಂತದ್ದು ಬಸ್ಗಳನ್ನ ರಿಪೇರಿ ಮಾಡ್ಲಿಕ್ಕೂ ಕೂಡ ಇಲ್ಲಿ ಮೆಕ್ಯಾನಿಕ್ಗಳ ಒಂದು ಶಾರ್ಟೇಜ್ ಕೂಡ ಇರುವಂತದ್ದು. ಹಾಗಾಗಿ ದಾವಣಗೆರೆಯಿಂದ ಅಲ್ಲಿಂದ ಸಿಬ್ಬಂದಿಗಳನ್ನ ಇಲ್ಲಿಗೆ ಡೆಪ್ಯುಟೇಷನ್ ಮಾಡಿ ಅದನ್ನ ಬಸ್ಗಳನ್ನ ರಿಪೇರಿ ಮಾಡುವಂತ ಕೆಲಸವನ್ನು ಕೂಡ ಇಲ್ಲಿನ ಸಿಬ್ಬಂದಿಗಳ ಕೈಯಲ್ಲಿ ಕೆಎಸ್ಆರ್ಟಿಸಿ ವಿಭಾಗದ ವ್ಯವಸ್ಥಾಪಕರು ಮಾಡ್ತಾ ಇರುವಂತದ್ದು. ಆ ಬಸ್ಗಳು ರಿಪೇರಿ ಆದ್ರೂ ಕೂಡ ರಸ್ತೆಗೆ ಹೋಗಲಾಗದಂತ ಪರಿಸ್ಥಿತಿಯು ಕೂಡ ಇರುವಂತದ್ದು. ಇದಕ್ಕೆ ಬಹಳ ಪ್ರಮುಖವಾಗಿ ಕಾರಣ ಅಂದ್ರೆ ಬಸ್ಗಳ ಒಂದು ಸಾಮರ್ಥ್ಯವು ಕೂಡ ಕುಗ್ಗಿರುವಂತದ್ದು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ತಿರುಗಾಡುವಂತದ್ದು, ಸಾಮರ್ಥ್ಯವನ್ನು ಕೂಡ ಕಳೆದುಕೊಂಡಿರುವಂತದ್ದು. ಸರ್ಕಾರ ಕಾಲಕಾಲಕ್ಕೆ ಮೆಟೀರಿಯಲ್ ಗಳನ್ನ ಕೂಡ ಕೆಎಸ್ಆರ್ಟಿಸಿ ಡಿಪೋಗಳಿಗೆ ಪೂರೈಕೆ ಮಾಡ್ತಾ ಇಲ್ಲ, ಅಂದ್ರೆ ಬಿಡಿಭಾಗಗಳನ್ನು ಕೂಡ ಸಮರ್ಪಕವಾಗಿ ಪೂರೈಕೆ ಮಾಡ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಕೆಎಸ್ಆರ್ಟಿಸಿ ನೌಕರರ ಒಂದು ಆರೋಪ ಆಗಿರುವಂತದ್ದು. ಅದರ ಜೊತೆಗೆ ಮೆಕ್ಯಾನಿಕ್ ಗಳ ಒಂದು ಶಾರ್ಟೇಜ್ ಕೂಡ ಇರುವಂತದ್ದು. ಹಾಗಾಗಿ ಚಿಕ್ಕಮಗಳೂರಿನ ಬಹುತೇಕ ಗ್ರಾಮಾಂತರ ಸಾರಿಗೆ ಬಸ್ಗಳು ಕೂಡ ಕೆಟ್ಟು ನಿಂತಿರುವಂತದ್ದು. ಕೆಟ್ಟು ನಿಂತು ಅವುಗಳು ಡಿಪೋವನ್ನು ಕೂಡ ಸೇರಿರುವಂತದ್ದು. ಡಿಪೋ ಸೇರಿರುವಂತಹ ಬಸ್ಗಳನ್ನ ರಿಪೇರಿ ಮಾಡ್ಲಿಕ್ಕೂ ಕೂಡ ಇಲ್ಲಿ ಮೆಕ್ಯಾನಿಕ್ ಗಳ ಶಾರ್ಟೇಜ್ ಇರುವಂತದ್ದು. ಹಾಗಾಗಿ ಗ್ರಾಮಾಂತರ ಬಸ್ಗಳ ಒಂದು ಕೊರತೆಯು ಕೂಡ ಇರುವಂತದ್ದು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಹಾಗೇನೆ ಸಾರ್ವಜನಿಕರು ಕೂಡ ಪ್ರತಿನಿತ್ಯವೂ ಕೂಡ ಚಿಕ್ಕಮಗಳೂರು ಜಿಲ್ಲಾ ಕೇಂದ್ರಕ್ಕೆ ಆಗಮಿಸುವಂತಹ ಮತ್ತು ಕಾಲೇಜು ಹಾಗೇನೆ ನಿತ್ಯದ ಕೆಲಸಗಳಿಗೆ ತೆರಳಲಿಕ್ಕೂ ಕೂಡ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ಇರುವಂತದ್ದು. ಒಟ್ಟಾರೆ ಇದಕ್ಕೆ ಬಹಳ ಪ್ರಮುಖವಾಗಿ ಕಾರಣ ಸರ್ಕಾರ ಶಕ್ತಿ ಯೋಜನೆ ಜಾರಿಗೊಳಿಸಿದೆ. ಆದರೆ ಶಕ್ತಿ ಯೋಜನೆಗೆ ಅಗತ್ಯವಾಗಿ ಬೇಕಾಗಿರುವಂತಹ ಬಸ್ಗಳನ್ನ ಎಲ್ಲ ಒಂದ್ ಕಡೆ ಪೂರೈಕೆ ಮಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ಅನ್ನೋದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣೇಶ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.